ಹಾಯ್ ಅಮೃತ್ ಅವರೇ. ಆರಾಮಿದ್ದೀರಾ? ಆರಾಮದ. ಇವರು ಅಮೃತ್ ಅಂತ. ನೀವೀಗ ಮಾರ್ಕೆಟಲ್ಲಿ ಎಲ್ ಪಿ ಜಿ ಒಲೆ ನೀವು ನೋಡಿರ್ಬೋದು, ಮತ್ತು ನೀವು ವುಡ್ ಒಲೆ ಕೂಡ ನೀವು ನೋಡಿರ್ಬೋದು, ಅಂದರೆ ಕಟ್ಟಿಗೆ ಒಲೆ ಕೂಡ ನೀವು ನೋಡಿರ್ಬೋದು, ಮತ್ತು ಕರೆಂಟಿನ ಒಲೆ ಕೂಡ ನೀವು ನೋಡಿರ್ಬೋದು. ಆದರೆ ಈಗ ನಮ್ಮ ಅಮೃತ್ ಅವರು ಒಂದು ಏನಪ್ಪ ಅಂತಂದರೆ ಯೂನಿಕ್ ಆದಂಥ ಒಂದು ತಂದಿದ್ದಾರೆ ಮಾರ್ಕೆಟಿಗೆ. ಏನಪ್ಪ ಅಂತಂದರೆ ಯೂಸ್ಡ್ ಬೈ ಕಾಲಿಂದ ಒಂದು ವರ್ಕ್ ಆಗುವಂಥ ಒಂದು ಒಲೆ. ಅಂದರೆ ಇದು ಯಾವುದೇ ಥರ ಒಂದು ಕಟ್ಟಿಗೆ ಒಲೆ ಅಲ್ಲ, ಎಲ್ ಪಿ ಜಿ ಒಲೆ ಅಲ್ಲ. ಇದು ಒಂದು ಸೆಕೆಂಡ್ ಯೂಸ್, ಅಂದರೆ ಯೂಸ್ಡ್ ಬೈಕಲ್ಲಿ ಒಂದು ವರ್ಕ್ ಆಗುವಂಥ ಒಂದು ಒಲೆ. ಅಮೃತ್ ಅವರೇ, ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೇವೆ. ಯಾವ ಥರ ಆಯಿಲ್ ಹಾಕಬೇಕು, ಯಾವ ಥರ ಬರುತ್ತೆ. ಓಕೆ, ಇದು ಕೆಪಾಸಿಟಿ ಎಷ್ಟು? ಕೊಡ್ತೀನಿ. 1 ಲೀಟ್ರ್ ಇದರಲ್ಲಿ ಆಯಿಲ್ ಹಾಕಿದ್ರೆ ಇದು ಎಷ್ಟು ತಾಸು ಅಥವಾ ಎಷ್ಟು ದಿನ ಬರ್ಬೋದು? ಇದು 1 ಲೀಟ್ರ್ ಆಯಿಲ್ ಹಾಕಿದ್ರೆ 4 ತಾಸು ಬರುತ್ತೆ. ಅಂದರೆ 4 to 5 hours, ಅಂದರೆ 4 ಅವರ್ಸ್ ಮಿನಿಮಮ್ ಬರುತ್ತೆ. ಬಂದೇ ಬರುತ್ತೆ. ಓಕೆ ಓಕೆ, ಚೆಕ್ ಮಾಡಿದ್ವಿ, ಎಲ್ಲ ಚೆಕ್ ಮಾಡಿನೇ. ಅಂದರೆ ಇದು ಯೂಸ್ಡ್ ಆಯಿಲ್ ಅಲ್ಲ, ಇದು ಯೂಸ್ ಆಯಿಲ್. ಅದರಿಂದ ಇದು ಚಲೋ ಆಗುತ್ತೆ, ಚಲೋ ಹೋಗುತ್ತೆ. ನೀವು ಎಲ್ಲೋ ಗ್ಯಾರೇಜ್ ಕಡೆ ಹೋದ್ರು ಸಿಗುತ್ತೆ ನಿಮ್ಗೆ ಆಯಿಲ್. ತುಂಬಾ ಚೀಪಲ್ಲಿ ಸಿಗುತ್ತೆ. ತುಂಬಾ ಚೀಪ್ ಸಿಗುತ್ತೆ, ಮಾಡ್ಬೋದು. ಈಗ ನಮ್ಮ ವೀಕ್ಷಕರಿಗೆ ಇದನ್ನ ಯಾವ ತರ ಕೆಲಸ ಅಂತ ನಮ್ಗೆ ತೋರಿಸ್ಕೊಡ್ತೀರಾ? ತೋರಿಸ್ತೇವೆ. ಓಕೆ, ಯಾವ ತರ ಚಾಲು ಹೋಗುತ್ತೆ ಅಂತ ನಿಮಗೀಗ ಯಾವ ತರ ಚಾಲು ಹೋಗುತ್ತೆ ಏನಂತ ನಿಮ್ಗೆ ಎಲ್ಲ ತೋರಿಸ್ಕೊಡ್ತೀವಿ. ಓಕೆ, ಶೋಮಿ ತೋರಿಸ್ಕೊಡಿ. ಇದೇನಿದು? ಇದು ಇಂಜಿನ್ ಆಯಿಲ್ ಅಂತ. ಇದು ಇಂಜಿನ್ ಆಯಿಲ್ ಹಾಕಿದ್ರೆ ಚಾಲು ಹೋಗುತ್ತೆ. ಓಕೆ, ಇದು ಅಂದ್ರೆ ಈಗ ಮೇನ್ ಇದೆ, ಇದರ ಒಂದು ವಸ್ತು, ಇದ್ರದ ಒಂದು ವಸ್ತು. ಇದು ಚಾಲು ಆಗ್ಬೇಕಂದ್ರೆ ಇದೆ ಮೇನ್ ಪಾರ್ಟ್. ಓಕೆ, ಈಗ ಹಾಕಿ ತೋರಿಸಿ. ಇದಲ್ಲ, ಇದು ಆಯಿಲ್ ಹಾಕುವಂತ ಒಂದು ಸ್ಟೋರೇಜ್. ಇದು ಎಷ್ಟು ಹಿಡಿಯುತ್ತೆ? ಇದು ಕೆಪಾಸಿಟಿ ಇದು 1 ಲೀಟರ್ ಹಿಡಿಯುತ್ತೆ. ಅಂದ್ರೆ 1 ಲೀಟರ್ ಕೆಪಾಸಿಟಿ ಹಿಡಿಯುತ್ತೆ. ಓಕೆ, ತೋರಿಸಿ ಹಾಕ್ತೀವಿ, ನೋಡ್ಬೋದು. ಇಷ್ಟೇ ಸಾಕ್ಬಿಡಿ. ಈಗ ನೀವು ಆಯಿಲ್ ಹಾಕಿದ್ದೀರಾ, ಮತ್ತವರು ಕ್ಯಾಪನ್ನು ಕೂಡ ಹಾಕಿದ್ದಾರೆ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಓಕೆ, ಇದೇನಿದು? ಇದು ಒಂದೊಂದು ಹನಿ ಬಿಡ್ಬೇಕು. ಅಂದ್ರೆ ಒಂಥರ ಇದು ಕಲೆಕ್ಷನ್, ಇದು ಒಂಥರ ಇದು ಸರ್ವ್, ಇದು ಅದಕ್ಕೆ ಕನೆಕ್ಷನ್ ಇದ್ದಂಗೆ. ಇದು ಕಲೆಕ್ಷನ್ ಇದ್ದಂಗೆ. ಈಗ 50 ml ಓನ್ಲಿ 50 ml ನಾನು ಹಾಕುತ್ತೇನೆ ಜೋರಾಗಿ. ನೋಡ್ಬೋದು, ಇಲ್ಲಿ ನೋಡ್ಬೋದು. ಇದರಲ್ಲಿ ಈಗ ಸ್ವಲ್ಪ ಆಯಿಲ್ ಬರ್ತಾ ಇದೆ ನೋಡ್ಬೋದು. ಓಕೆ, ಇಲ್ಲಿ ಸ್ವಲ್ಪ ಈಗ ಆಯಿಲ್ ಬರ್ತಾ ಇದೆ. ನಾವು 50 ml ಹಾಕ್ಬೋದು. ಆಮೇಲೆ 50 ml ಹಾಕಿದ್ವಿ. ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ಡ್ರಾಪ್ ಸ್ವಲ್ಪ ಸಣ್ಣದಾಗಿ ಒಂದು ಡ್ರಾಪ್ ಇದರಲ್ಲಿ ಬೀಳ್ತಿರ್ಬೇಕು. ಅಲ್ಲಿ ತೋರಿಸಿ, ಇಲ್ಲಿ ನೋಡಿ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಇದನ್ನು ಆನ್ ಮಾಡಿದಾಗ ಇದು ಒಂದು ಸ್ಟೋರೇಜ್ ಇದೆ. ಅಂದರೆ ಇದು ಒಂದು ಇದರಲ್ಲಿ ಈಗ ಕಂಪ್ಲೀಟ್ ಆಗಿ ಒಂದು ಇದರಲ್ಲಿ ಈಗ ಆಯಿಲ್ ಇದೆ. ಇದರಲ್ಲಿ ಈಗ ಒಂದು 50 ml ಆಯಿಲ್ ಇದೆ. ಮತ್ತೆ ಈಗ ಇದರಲ್ಲಿ ಈಗ ಒಂದೊಂದು ಡ್ರಾಪ್ ಇದರಲ್ಲಿ ಸಪ್ಲೈ ಆಗ್ತಿರ್ಬೇಕು. ಇಲ್ಲಿ ತೋರಿಸ್ತಿರ್ಬೇಕು. ಇಲ್ಲಿ ಒಂದು ಸ್ವಲ್ಪ ತೋರಿಸಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ಒಂದೊಂದು ಡ್ರಾಪ್ ಇಲ್ಲಿ ಬಿದ್ದು ಅದನ್ನು ನೇರವಾಗಿ ಇಲ್ಲಿ ಬರ್ತಿದೆ. ಓಕೆ, ಈಗ ಈ ಥರ ಇದು ಈಗ ಆಯಿತು. ಮುಂದೆ ನೆಕ್ಸ್ಟ್ ಏನೀಗ? ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ಬೇಕಂದ್ರೆ, ನೀವೀಗ ಗಮನಿಸ್ತಾ ಇರ್ಬೋದು. ಇದರಲ್ಲಿ ಈಗ ಆಯಿಲ್ ಇದೆ, ಇಲ್ಲಿ ಆಯಿಲಿಗೆ ಸಪ್ಲೈ ಆಗ್ತಾಯಿದೆ. ಅಮೃತ ಈಗ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಒಂದು 2 ಹನಿ ಟೆನ್ನರ್ ಹಾಕಬೇಕು. 2 ಹನಿ ಹಾಕಬೇಕು. ಯಾಕೆ ಕಾರಣ? ಬೇಗ ಹತ್ಬೇಕಂತ, ಅಂದರೆ ಫಾಸ್ಟಾಗಿ ಹತ್ತಬೇಕಂತ ಒಂದು ಬೆಂಕಿನ ಇದು ಹಾಕಿದ್ದೀರಾ? ಓಕೆ, ನೋಡ್ಬೋದು ನೀವು. ಸ್ವಲ್ಪ ಹಾಕ್ತೀರಾ? ಸ್ವಲ್ಪ ಹಾಕ್ತಿದ್ದೀವಿ, ಭಾಳ ಓಕೆ, ಸ್ವಲ್ಪ ಅದಕ್ಕೆ ಟೆನ್ನರ್ನ ಹಾಕಬೇಕು. ಆಮೇಲೆ ಒಂದು ಅರ್ಬಿನ ತೊಗೊಂಡ್ಬಿಟ್ಟು ಕಾಟನ್ ಅರ್ಬಿ ತೊಗೋಬೇಕು. ಕಾಟನ್ ಅರ್ಬಿ ತೊಗೊಂಡು ಇಷ್ಟೇ ಹಾಕ್ಬೇಕು. ಆಮೇಲೆ ಬೆಂಕಿ ನೋಡ್ತಾ ಇರ್ಬೋದು. ಓಕೆ, ನೀವಿಲ್ಲಿ ನೋಡ್ತಿರ್ಬೋದು. ಇದೀಗ ಚಾಲು ಆಗಿದೆ. ಈಗ ನಮ್ಮ ಒಂದು ಯೂಸ್ಡ್ ಆಯಿಲಿಂದ ಒಂದು ಕೆಲಸ ಮಾಡುವಂಥ ಒಂದು ಈಗ ಒಲಿಗ ಅದು ಚಾಲು ಆಗಿದೆ. ಅಮೃತ, ಈಗ ನೆಕ್ಸ್ಟ್ ಏನು? ನೆಕ್ಸ್ಟ್ ಪ್ರೊಸೀಜರ್ ಬರುತ್ತೆ ನಮ್ಮ ಏರ್ ಬ್ಲೋವರ್. ಓಕೆ, ಏರ್ ಬ್ಲೋವರ್ ಇದು ಯಾವ ಥರ ಕೆಲಸ ಮಾಡುತ್ತೆ? ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ನಿಮಗೆ ತೋರಿಸಿ ಕೊಡ್ತೀವಿ. ಓಕೆ, ತೋರಿಸಿ, ಶೋಮಿ ಪ್ಲೀಸ್. ಇದು ಇದೆಲ್ಲ ಬ್ಲೋವರ್ ಹಾಕಿ ಕನೆಕ್ಷನ್ ಕೊಡಬೇಕು. ಬ್ಲೋವರ್ ಕನೆಕ್ಷನ್ ಯಾವ ಟೈಪ್ ಕೊಡ್ತೇವೆ ಅಂತ ತೋರಿಸ್ತೀವಿ. ಇದು ಅದಕ್ಕೆ ಬಿಟ್ಟಿರುತ್ತೆ ಆಯಿಲು. ಓಕೆ, ಪೈಪ್ ಅಂದರೆ ಇದೆ ಬ್ಲೋವರ್ ಸಲುವಾಗಿನೇ ಬಿಟ್ಟಿರುವಂಥ ಒಂದು ಪೈಪು. ತೋರಿಸ್ತೀವಿ ಯಾವ ಥರ ಬರುತ್ತೆ ಅಂತ. ಓಕೆ, ತೋರಿಸಿ. ನೋಡ್ಬೋದು ನೀವು. ಅಮೃತ್ ಅವರೇ, ಇಷ್ಟೇ ಅಲ್ವಾ ಈಗ ಆನ್ ಮಾಡೋದು? ಇಷ್ಟೇ, ಇದು ಆನ್ ಮಾಡೋದು. ಓಕೆ, ನಿಮಗೆ ತುಂಬ ಫೈರ್ ಬೇಕಂತಂದರೆ ನೀವು ಅದಕ್ಕೆ ಬ್ಲೋರ್ನ ಕನೆಕ್ಷನ್ನ ಕೊಟ್ಬಿಟ್ಟು ಈ ಥರ ಮಾಡಿದ್ರೆ ತುಂಬ ಸ್ಪೀಡಾಗಿ ಬರುತ್ತೆ. ಆ್ಯಸ್ ಇಟ್ ಈಸ್ ನೀವು LPG ಏನು ಕೆಲಸ ಮಾಡ್ತಲ್ಲ ಅದೇ ಸೇಮ್ ಥರ ಕೆಲಸ ಮಾಡುತ್ತೆ. ಈ ಥರ
ಹೊಗೆ ಸ್ವಲ್ಪ ಕೂಡ ಬರಂಗಿಲ್ಲ, ಸ್ವಲ್ಪ ಬರೋ ಅಂತಿಲ್ಲ. ನೋಡ್ಬೋದು ಬಾಗ್ಲ ಬಂದಿದೆ, ಪೊಲ್ಯೂಷನ್ ಕೂಡ ಏನು ಇರಲ್ಲ. ಓಕೆ ಓಕೆ, ಇದು ಸ್ವಲ್ಪ ಜಾಸ್ತಿ ಕಮ್ಮಿ ನೀವು ತೋರಿಸ್ತೀರಾ, ಮಾಡಿ ತೋರಿಸ್ತೀರಾ? ಮಾಡಿ ತೋರಿಸ್ತೇವೆ. ಓಕೆ, ಮಾಡಿ ತೋರಿಸಿ ಅದನ್ನು. ನೋಡ್ಬೋದು ಈಗ ಇದು ಈಗ ನೋಡ್ಬೋದು ಒಂದೇ ಒಂದು ಇದು ಇರುತ್ತೆ. ನೋಡ್ಬೋದು ಇದು ಇದರೊಳಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ಮಾಡಿ ತೋರಿಸಿ ಅಡ್ಜಸ್ಟ್ಮೆಂಟ್ ಈಗ. ಈಗ ಜೋರು ಮಾಡೋಗುತ್ತೆ, ಇಲ್ಲಿ ತೋರಿಸಿ. ಜೋರ. ಓಕೆ, ಒಂದು ಬಟನ್ ಚಾಲು ಮಾಡಿದಾಗ ಅದು ತುಂಬ ಜೋರಾಗಿ ಸ್ಪ್ರೇ ಆಗುತ್ತೆ. ನೋಡ್ಬೋದು. ಈ ಥರ ಕೆಲಸ ಮಾಡುತ್ತೆ. ಈ ಥರ ಕೆಲಸ ಮಾಡುತ್ತೆ. ಸ್ವಲ್ಪ ನಮ್ಗೆ ಅದನ್ನ ಇಟ್ಟು ತೋರಿಸ್ತೀರಾ, ಬಾಗಿ ತೋರಿಸ್ತೀರಾ ಯಾವ ಥರ ಇದು ಆಡಿ ಇದಾಗುತ್ತೆ ಅಂತ ಇದು ಮೇಲೆ? ಹಾಂ, ತೋರಿಸ್ತೇವೆ. ತೋರಿಸಿ ಅದನ್ನು. ಇದು ಕಡಾಯಿ ಇದು. ಹ್ಞೂ. ಇದು ತುಂಬ ಫಾಸ್ಟ್ ಆಗಿದ್ದು ಗರಂ ಆಗುತ್ತೆ. ನೀವು ನೋಡ್ಬೋದು ತುಂಬ ಫಾಸ್ಟ್ ಆಗಿದ್ದು ಗರಂ ಆಗುತ್ತೆ. ಅಲ್ಲಿ ನೀವು ಇಲ್ಲಿ ಗಮನಿಸ್ತಾ ನೋಡಿರಿ, ತುಂಬ ಬೇಗವಾಗಿ ಅದು ಗರಂ ಆಗ್ತಾ ಇದೆ. ಓಕೆ ಅಮೃತವ್ರೆ, ಇದು ನಿಮ್ಮ ಒಂದು ಒಲಿ ಈ ಥರ ಕೆಲಸ ಮಾಡುತ್ತೆ. ಮಾಡುತ್ತೆ. ಒಂಥರ ಯುನೀಕ್ ಆಗಿರೋಂಥ ಒಂದು ಐಡಿಯಾ ಇದೆ. ಓಕೆ, ಇದು ಈಗ ಮನೆಗೂ ಯೂಸ್ ಆಗುತ್ತೆ, ಹೋಟೆಲ್ಗೂ ಕೂಡ ಯೂಸ್ ಆಗುತ್ತೆ. ಹಾಂ, ಯೂಸ್ ಆಗುತ್ತೆ, ಆರಾಮ್ ಯೂಸ್ ಆಗುತ್ತೆ. ಓಕೆ ಓಕೆ, ಇದು ಈಗ ಓಕೆ, ಈಗ ನಮಗೆ ಸೈಜ್ ಸಣ್ಣದಿದೆ. ಈಗ ನಮಗೆ ದೊಡ್ಡದು ಸೈಜ್ ಬೇಕು ಅಂದರೆ ಈಗ ಕೆಪಾಸಿಟಿ ಇರೋದು 1 ಲೀಟ್ರ್, ಈಗ ನಮಗೆ 2 ಲೀಟ್ರ್ ಬೇಕು. ಆ ಥರ ನೀವು ಕೊಡ್ತೀರಾ? ಹಾಂ, ಆ ಥರ ಮಾಡಿ ಕೊಡ್ತೇವೆ. ನಿಮ್ಗೆ ಯಾವ ಟೈಪ್ ಥರ ಬೇಕು ಆ ಡಿಸೈನ್ ಆ ಥರ ಮಾಡ್ಕೊಡ್ತೀವಿ. ಓಕೆ ಓಕೆ, ಈಗ ನಮಗೆ ಸ್ವಲ್ಪ ಇದು ಸಣ್ಣದು ಬೇಕು, ಸಿಗುತ್ತಾ? ಸಿಗುತ್ತಾ? ಓಕೆ, ನೀವು ಅದರಲ್ಲಿ ಹೆಚ್ಚು ಕಮ್ಮಿ ಕೂಡ ನೀವು ಮಾಡಿಕೊಡ್ಬೋದು. ಓಕೆ ಓಕೆ, ನಿಮ್ಮ ಒಂದು ಕಂಪ್ನಿ ಹೆಸರೇನು? ನಮ್ಮ ಕಂಪ್ನಿ ಹೆಸರು ಬಂದು ಪದ್ಮಾವತಿ ಇಂಜಿನಿಯರ್ ವರ್ಕ್ಸ್ ಅಂತ. ಇಂಜಿನಿಯರಿಂಗ್ ವರ್ಕ್ಸ್ ಅಂತ. ಇದು ಅಡ್ರೆಸ್ ಎಲ್ಲಿದೆ? ಅಡ್ರೆಸ್ ನೆಕಾರ್ ನಗರ್ ಥರ್ಡ್ ಬ್ರಿಡ್ಜ್, ಗಿರಿಯಾಲ್ ರೋಡ್. ನೆಕಾರ್ ನಗರ್ ಥರ್ಡ್ ಬ್ರಿಡ್ಜ್, ಗಿರಿಯಾಲ್ ರೋಡ್. ಓಕೆ ಓಕೆ, ಒಲೆ ಈಗ ಆಫ್ ಆಗಿ ಕೂಡ ಒಂದು 2 ಮಿನಿಟ್ಸ್ ಆಗಿದೆ, ಅದು ಇನ್ನೂ ಕೂಡ ರನ್ ಆಗ್ತಾ ಇದೆ. ಓಕೆ, ಇದು ಒಂದು ಏನಾದ ಒಂದು ಇದು ಯೂಸ್ಫುಲ್ ಇದೆ ಒಲೆದು. ಯೂಸ್ಫುಲ್ ಆಗಿದೆ. ಓಕೆ, ಈ ಒಲೆ ಈಗ ನಮ್ಗೆ ಬೇಕಾದ್ರೆ ನಾವೇನು ಮಾಡ್ಬೇಕು? ಈಗ ನಿಮ್ಗೆ ಇದು ಬೇಕಾದ್ರೆ ನಾವು ಡಿಸ್ಕ್ರಿಪ್ಷನ್ ನಮ್ಮ ನಂಬರ್ ಹಾಕಿರ್ತೀವಿ. ಓಕೆ, ನಿಮ್ಮ ನಂಬರ್ ಹೊಸ ಹೇಳ್ಬಿಡಿ, ನಿಮ್ಮ ನಂಬರ್ ಹೆಸರು ಹೊಸ ಹೇಳ್ಬಿಡಿ. ನಮ್ಮ ನಂಬರ್ 7204331284 ಅಂತ. ಇದು ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್. ಏನು ಮಾಡಿದ್ರೆ ನೀವು ಸಿಗ್ತೀರಾ? ಇಲ್ಲ ಇಲ್ಲಿ ಅಡ್ರೆಸ್ ಬರ್ಬೋದು. ಈ ಅಡ್ರೆಸ್ ಬರ್ಬೋದು, ನೆಕಾರ ಗಿರಿಯಾಲ್ ರೋಡ್ ಥರ್ಡ್ ಬ್ರಿಡ್ಜ್. ಓಕೆ ಓಕೆ. ಸಪೋಸ್ ಈಗ ನಾವು ಹುಬ್ಬಳ್ಳಿಯವರು ಈಗ ಬೇರೆ ಊರಿಗೆ ಅಂದರೆ ಈಗ ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅವರು ನಿಮ್ಗೆ ಯಾವ ಥರ ಇದನ್ನು ತೊಗೋಬೇಕಂತ ಅಂದರೆ ನೀವು ಅವರಿಗೆ ಇದನ್ನ ಯಾವ ಥರ ನೀವು ಅವ್ರಿಗೆ ಸಪ್ಲೈ ಮಾಡ್ತೀರಾ? ಈಗ ನಾವು ಅದು ಯಾವ ಥರ ಸಪ್ಲೈ ಮಾಡ್ತೇವೆ ಅಂದ್ರೆ ಅವ್ರು ನಮ್ಗೆ ಫೋನ್ ಹಚ್ಚಿ ಆರ್ಡ್ರ್ ಕೊಟ್ಟು ಯಾವ ಸೈಜ್ ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಇವ್ರ ಹೆಸರು ಮತ್ತು ಇವ್ರದ್ದು ನಂಬರ್ ಕೂಡ ನಿಮಗೆ ಬರ್ತಿರ್ಬೋದು. ಇಲ್ಲಿ ಅವ್ರ ಹೆಸರು ಅಮೃತ್ ಅಂತ, ಮತ್ತು ಅವ್ರ ನಂಬರ್ ಕೂಡ ನಿಮಗೆ ಬರ್ತಿರ್ಬೋದು. ನಿಮ್ಗೆ ಬೇಕಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸಪೋಸ್ ಏನಾದರೂ ಬೇರೆ ಊರಿದ್ರೆ ಅವರು ಯಾವ ಥರ ಮಾಡೋದು ಇದನ್ನು? ಇದು ನಾವು ಟ್ರಾನ್ಸ್ಪೋರ್ಟ್ ಒಳಗೆ ಮಾಡಿಕೊಡ್ತೀವಿ. ಟ್ರಾನ್ಸ್ಪೋರ್ಟ್ ಅವ್ರು ಬೆಳಗಾವಿ ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ, ಯಾವುದೇ ಒಂದು ಊರಿಗೂ ನಾವು ಸಪ್ಲೈ ಮಾಡಿಕೊಡ್ತೀವಿ. ಓಕೆ, ಅದ್ರ ಮುಖಾಂತರ ನೀವು ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೀವಿ. ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೀವಿ. ಮತ್ತೇನು ಹೇಳ್ತಾರೆ ಇದ್ರಲ್ಲಿ? ಈಗ ನಾನು ಯಾವ ಥರ ಹಚ್ಚಬೇಕು, ಯಾವ ಥರ ಬಿಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿವಿ. ಈಗ ಯಾವ ಟೈಪ್ ಅಂತೇಳಿ ನಿಮ್ಗೆ ಗೊತ್ತಾಗಿತ್ತು, ಆಲ್ರೆಡಿ ಗೊತ್ತಾಗಿರ್ಬೇಕಂತ. ಓಕೆ ಓಕೆ, ನಾನೀಗ ಯಾವ ಥರ ನಿಮ್ಗೆ ಹೆಂಗೆ ಕಳಿಸ್ತೀನಿ ಟ್ರಾನ್ಸ್ಪೋರ್ಟ್, ಓಕೆ ಓಕೆ, ಅದೊಂಥರ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಹೇಳ್ಬಿಡಿ. ಇದು ಸ್ಟೋರೇಜ್ ಹೆಚ್ಚು ಕಮ್ಮಿ ಬೇಕಾದ್ರೆ ಅದು ಸಿಗುತ್ತಾ? ಹಾಂ, ಅದು ಸಿಗುತ್ತೆ. ನೀವು ಹೇಳಿದ್ವಲ್ಲ, ಸಿಗುತ್ತೆ, ಅದು ಸಿಗುತ್ತೆ. ನಿಮ್ಗೆ ಯಾವ ಥರ ಬೇಕು ಅದೇ ಥರ ಮಾಡಿ ಕೊಡ್ತೀವಿ. ಡಿಸೈನಿಂಗ್ ಬೇಕಾ ನಿಮ್ಗೆ ಯಾವ ಥರ ಬೇಕು, SS ಒಳಗೂ ಸಿಗುತ್ತೆ, ಇದು MS ಒಳಗೂ ಸಿಗುತ್ತೆ. ಓಕೆ ಓಕೆ, ಎಲ್ಲದ್ರಾಗೂ ಸಿಗುತ್ತೆ. ಆದರೆ ನೀವು ಬೇಕಾದ್ರೆ ಹಾಕ್ಬೋದು. ಮಂಡ್ಯ, ಮೈಸೂರು, ಬೆಂಗಳೂರು ಯಾವ ಡಿಸ್ಟ್ರಿಕ್ಟ್ ಆದ್ರೂ ನೀವು ಡಿಸ್ಟ್ರಿಕ್ಟ್ ಆದಾಗ ಅದನ್ನು ನೀವು ಕಳಿಸ್ಕೊಡ್ತೀವಿ. ಯಾವ್ದಾರು ಹುಬ್ಬಳ್ಳಿಯಲ್ಲಿ ಇದ್ದರೆ ಇಲ್ಲೇ ಬಂದು ತೊಗೊಂಡು ಹೋಗ್ಬೇಕು. ಓಕೆ, ಒನ್ ನೋಟ್, ನೀವು ಲೋಕಲ್ ಆದರೆ ಇಲ್ಲೇ ಬಂದು ತೊಗೋಬೇಕು. ಇನ್ ಕೇಸ್ ಏನಾದರೂ ನೀವು ಮಂಡ್ಯ, ಬೆಳಗಾವಿ ಆ ಥರ ಆದರೆ ನೀವು ಅವರು ಅದನ್ನು ನೀವು ಯಾವ ಥರ ಕಳ್ಕೊಡ್ತೀರಾ? ಬೇರೆ ಊರಾದರೆ ಬೇರೆ ಯಾರಾದರೂ ಕೊರಿಯರ್ ಪ್ರಕಾರ ನಾವು ಕಳಿಸ್ಕೊಡ್ತೀವಿ. ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ. ಅವ್ರು ಬಂದು ಪಿಕಪ್ ಮಾಡ್ಕೊಂಡ್ರೆ ನಮಗೆ ಚಲೋ. ಓಕೆ ಅಮೃತವರೇ, ನೀವೊಂದು ಮಾರ್ಕೆಟಿಗೆ ತುಂಬ ಉತ್ತಮವಾದಂಥ ಒಂದು ಒಲೆ ತೊಗೊಂಡಿದ್ದೀರಾ, ತಮಗೆ ಖುಷಿ ಆಗುತ್ತೆ. ಫೈನಲ್ ಆಗಿ ನಿಮ್ಗೇನು ಹೇಳ್ಬೇಕಂತ ಅವ್ರಿಗೆ ಹೇಳ್ಬಿಡಿ ವೀಕ್ಷಕರಿಗೆ. ಈಗ ನಾನು ಏನು ಹೇಳ್ಬೇಕಂತ ಅಂದ್ಕೊಂಡಿದ್ದೆ ಅಂದರೆ, ಈಗ ಇದು ಸಕ್ಸಸ್ ಆಗಬೇಕಂತ ಭಾಳ ನಾನು ಟ್ರೈ ಮಾಡಿದ್ದೀನಿ. ನನಗೆ ಸಪೋರ್ಟ್ ಬೇಕು, ನಿಮ್ಮದು ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡ್ವಿ. ಥ್ಯಾಂಕ್ ಯು, ಧನ್ಯವಾದಗಳು.